ಯೂಟ್ಯೂಬಲ್ಲಿ ಬರ್ತೀರಲ್ಲ, ಹೌದಾ? ಬ್ಲಾಗ್ಸ್ ಮಾಡ್ತಾರೆ. ನಿರ್ದೇಶಕರು ಶ್ರೀಮತಿ 13,000 ಜನ ಮೆಂಬರ್ ಇದ್ದೀವಿ ಅಂತ ಹೇಳ್ತೀವಿ. ಸಂತೋಷದಿಂದ ಸಂಭ್ರಮಿಸ್ತಾ ಇರ್ತಕ್ಕಂಥ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಸುರೇಶ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಏನಂದರೆ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಇವತ್ತು ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಹತ್ರ ಇರೋ ಜ್ಞಾನಜ್ಯೋತಿ ಸಭಾಂಗಣಕ್ಕೆ ಹೋಗಿದ್ದೆ. ಯಾಕೆ ಅನ್ನೋದಾದರೆ ಅಲ್ಲಿ ದಿ ಮೈಸೂರು ಪವರ್ ಲೂಮ್ ಸೊಸೈಟಿಯ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ಇತ್ತು. ಸೊ ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ಇತ್ತು, ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದಕ್ಕೆ ನಾನು ಹೋಗಿದ್ದೆ ನೋಡೋಕ್ಕೆ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಯಾವ ರೀತಿ ಇತ್ತು ಅಂತ ಹೇಳ್ತೀನಿ. ಸೊ ನೀವೇ ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಸೊ ನಾನು ಅಮ್ಮ 11:30 ಆಗಿತ್ತು ಹೋಗೋಷ್ಟೊತ್ತಿಗೆ. ಆದರೆ ಅಪ್ಪನೂ ಮತ್ತು ಅಣ್ಣ ಅವರು ಬೆಳಗ್ಗೆನೇ ಹೋಗಿದ್ದರು. ಬಿಕಾಸ್ ಅಪ್ಪಗೆ ಸಂಗೀತ ಕಾರ್ಯಕ್ರಮ ಇರೋದ್ರಿಂದ ಅವರು ಮಾರ್ನಿಂಗೇ ಹೋಗಿದ್ದರು. ನಾವು 11:30 ಆಗಿತ್ತು. ನೋಡಿ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದರೆ ತುಂಬ ಚೆನ್ನಾಗಿಯೇ ಅರೇಂಜ್ಮೆಂಟ್ ಮಾಡಿದರು. ನಾವು ಹೋಗೋ ಅಷ್ಟೊತ್ತಿಗೆ ಜನ ಎಲ್ಲ ಸೇರಿದರು. ನೋಡಿ ಯಾವ ಥರ ಜನಗಳಿದ್ದಾರೆ, ಸುತ್ತಲೂ ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಇದು ದೊಡ್ಡ ಸಭಾಂಗಣ ಆಗಿರೋದ್ರಿಂದ ಜನನೂ ಚೆನ್ನಾಗಿ ಸೇರಿದರು. ನಾವು ಹೋಗೋ ಅಷ್ಟರಲ್ಲಿ ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನೋಡಿ. ಗೈಸ್, ಇವಾಗ ನಾವೆಲ್ಲ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಸಂಗೀತ ಕಾರ್ಯಕ್ರಮ ಅಲ್ಲಿ ಕಂಟಿನ್ಯೂ ಆಗ್ತಿತ್ತು. ನಮಗಂತೂ ತುಂಬ ಅಂದರೆ ತುಂಬ ಹಶ್ವಾಗಿತ್ತು. ಸೊ ಅಲ್ಲಿ ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನೇನು ಮಾಡಿಸಿರ್ತಾರೆ ಟಿಫನ್ನು. ಫಸ್ಟು ಹೊಟ್ಟೆಗೆ ತಿನ್ಬಿಡೋಣ. ಏನು ನಾಷ್ಟ ಕೊಟ್ಟಿದ್ದಾರಮ್ಮ? ಉಪ್ಪಿಟ್ಟು. ಗೈಸ್ ನೋಡಿ, ನಮ್ಮಮ್ಮ ಟಿಫನ್ ಮಾಡಿಕೊಂಡು ನಮ್ಮಪ್ಪ ಆಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಅಮ್ಮ ಹೆಂಗಾಡ್ತೈತೆ? ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್ ಎಲ್ಲ. ಎಷ್ಟು ಚೆನ್ನಾಗಿದ್ದಾರೆ. ಯೂಟ್ಯೂಬಲ್ಲಿ ಬರ್ತೀರಲ್ಲ? ಹೌದಾ? ಹೌದು ಹೌದು ಬ್ಲಾಗ್ಸ್ ಮಾಡ್ತಾರೆ. ನಾನು ಅಲ್ಲಿ ಹುಡುಕ್ತಾ ಇದ್ದೆ, ನೀನು ಇಲ್ಲಿ ಲೋಟ ಹಾಕ್ಬಿಟ್ಟು ಬರೋ ಜಾಸ್ತಿ ಹೋಗ್ಬಿಡಲ್ಲ. ಎಷ್ಟು ಜನ ಬಂದಿದ್ದಾರೆ ನೋಡಮ್ಮ. ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಪವರ್ ಲೂಮ್ಸ್ ನೋಡೋಣ ಅಂತ ಬಂದ್ವಿ. ಪವರ್ ಲೂಮ್ಸ್ ನೋಡಿ ಗೈಸ್, ಈ ಥರನೇ ಇರುತ್ತೆ. ಬಟ್ಟೆಗಳನ್ನೆಲ್ಲ ಸೀರೆಗಳನ್ನೆಲ್ಲ ಇದರಲ್ಲೇ ನೇಯೋದು. ಮೊದಲು ಕೈಮಗ್ಗ ಇತ್ತು, ಆಮೇಲೆ ಬರ್ತಾ ಪವರ್ ಲೂಮ್ಸ್ ಆಯಿತು. ಅವರು ನಮಗೆ ಕಾರ್ಡ್ ಕೊಟ್ಟರು ಇದನ್ನು ಓದಿ ಅಂತ. ಸರಿ, ನಾನು ಮನೆಗೆ ಹೋಗ್ಬಿಟ್ಟು ಓದೋಣ ಅಂತ ನಾವು ಸುಮ್ಮನಾದ್ವಿ. ನೋಡಿ ಗೈಸ್, ಪವರ್ ಲೂಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನೀಟಾಗಿ ತೋರಿಸ್ತೀನಿ ನಿಮಗೆ. ಜೋರು ಚಪ್ಪಾಳಿಯ ಮೂಲಕ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಸುಮಾರು 1 ಗಂಟೆಗಳ ಕಾಲ ನಮ್ಮೆಲ್ಲರನ್ನೂ ಕೂಡ ಮನಸೋರೆಗೊಂಡ ಸುರೇಶ್ ಅವರು, ಗಾಯಕರು. ಸರ್, ತುಂಬ ಚಂದದ ಹಾಡುಗಳನ್ನ ಹಾಡ್ತಾ ಇದ್ದೀರಿ. 2 ಗಂಟೆ ಆಯಿತು. ಒಂದು ಜೋರು ಚಪ್ಪಾಳಿಯ ಮೂಲಕ ಸುರೇಶ್ ಸರ್ಗೆ. ಕಾರ್ಯಕ್ರಮ ನಮ್ಮ ತಂದೆ 2.5 ಗಂಟೆಗಳ ಕಾಲ ಒಂದೇ ಸಮ ನಾನ್ ಸ್ಟಾಪ್ ಒಂದೇ ಸಮ ಸಾಂಗ್ಸ್ನ ಹಾಡಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅಲ್ಲಿರೋರು ಸಹ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಪವರ್ ಲೂಮ್ ಸೊಸೈಟಿಯಲ್ಲಿ ಮೇನ್ ಏಡ್ಸ್ ಇರ್ತಾರಲ್ಲ, ಮತ್ತು ಹಾಗೂ ಮೆಂಬರ್ಶಿಪ್ ಹಾಕಿರ್ತಾರಲ್ಲ, ಅವ್ರನ್ನೆಲ್ಲ ವೆಲ್ಕಮ್ ಮಾಡಿದ್ರು. ಮುಖ್ಯ ಅತಿಥಿಯಾಗಿ ಇವರು ದೇವಾಂಗ ಸಂಘ ಜಗದ್ಗುರುಗಳಾದ ದಯಾನಂದ ಪುರಿ ಸ್ವಾಮಿಗಳು ಮೇನ್ ಬಂದಿದ್ದರು. ಜೊತೆಗೆ ಉಮಾಶ್ರೀ ಮೇಡಮ್ ಸಹ
ಬಂದಿರ್ತಾರೆ. ನೋಡಿ ಯಾರ್ಯಾರು ಬಂದಿರ್ತಾರೆ ಅನ್ನೋದನ್ನು ನಾನು ಕಂಪ್ಲೀಟ್ ವೀಡಿಯೋನ ಹಾಕ್ತೀನಿ, ನೋಡಿ ನೀವು. ಈ ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ ಅಂತ ಅಂದರೆ 1947 ಆಗಸ್ಟ್ 15ನೇ ತಾರೀಕು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯದ ಸಂಭ್ರಮ ಇದೆಯಲ್ಲ, ತ್ರಿವರ್ಣ ಧ್ವಜದ ಆ ಒಂದು ಹೆಮ್ಮೆ ಇದೆಯಲ್ಲ, ನಾವೆಲ್ಲರೂ ಕೂಡ ಬಹಳ ಗೌರವ, ಘನತೆ, ಸ್ವಾಭಿಮಾನದಿಂದ ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕಾಯ್ದು ನೋಡುತ್ತಿದ್ದೇವೆ. ಭಾರತದ ಕಿರೀಟದ ಮೇಲೆ ನಿಂತಿರುವ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇಕಾರರ ಬದುಕಿದೆಯಲ್ಲ, ಹಸಿವಿದೆಯಲ್ಲ, ಬೆವರಿದೆಯಲ್ಲ, ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಂಥ ಸ್ವದೇಶಿ ಚಳುವಳಿಗೆ ನಾವಿದ್ದೇವೆ, ನೇಕಾರ ಬಂಧುಗಳು ಆ ಮೂಲಕ ಈ ಸಮಾಜವನ್ನು ಕಟ್ಟೋದಕ್ಕೆ ಸ್ವದೇಶಿಯ ಮಣ್ಣಿನಲ್ಲಿ ನೇಯ್ಗೆಯ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಬಟ್ಟೆಯನ್ನು ನೇಯ್ಗೆಯಾಗಿ ಕೊಟ್ಟಂಥ ನಮ್ಮೆಲ್ಲ ಮನಸ್ಸುಗಳು ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಈ ಗಳಿಗೆಯಲ್ಲಿ ಆ್ಯಂಕರಿಂಗ್ ಮಾತ್ರ ತುಂಬ ಪರ್ಫೆಕ್ಟ್ ಆಗಿತ್ತು. ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತನಾಡಿ ಎಲ್ಲ ಜನಗಳಿಗೂ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಇತಿಹಾಸವನ್ನು ಹೇಳ್ತಿದ್ರು. ನೇಕಾರಿಗೂ ಮತ್ತು ನಮ್ಮ ಇತಿಹಾಸಕ್ಕೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ತಿಳಿಸ್ಕೊಟ್ರು. ನನಗಂತೂ ಅದು ತುಂಬ ಖುಷಿ ಆಯಿತು. ನೀವು ನೋಡಿ ಅವರು ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ರು ಗೈಸ್, ನೀವು ನೋಡಿ. ನಾವೆಲ್ಲರೂ ಕೂಡ ಸೇರಿರುವ ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು, ಆ ಗಳಿಗೆಯನ್ನು ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೇವೆ. ನೇಕಾರ ಅಂತ ಅಂದರೆ ಚಿಕ್ಕಪೇಟೆಯಲ್ಲೋ ಕಬ್ಬನ್ಪೇಟೆಯಲ್ಲೋ ಯಾವುದೋ ಪೇಟೆ ಒಳಗಡೆ ದಾರ ಹಿಡ್ಕೊಂಡು ಎಳ್ಕೊಂಡು ಕನಸು ಕಾಣೋನಲ್ಲ. ಸಿಂಧೂ ನದಿಯ ನಾಗರಿಕತೆಯ ಕಾಲಘಟ್ಟದಲ್ಲಿ ಭಾರತದ ಚರಿತ್ರೆ ಪ್ರಾರಂಭ ಆಗೋದು ಸಿಂಧೂ ನದಿ ನಾಗರಿಕತೆ ಅಂತ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ಆ ಸಿಂಧೂ ನದಿ ನಾಗರಿಕತೆಯಲ್ಲಿ ನಮ್ಮ ತಾತ, ನಮ್ಮ ಅಜ್ಜಿ ಬಿಡಿಸಿದ ಚಿತ್ರ ಇದೆಯಲ್ಲ, ಅದು ನಮ್ಮ ನೇಕಾರನ ಕನಸು ಅಂತ. ನೇಕಾರ ಎಳೆದ ಎಳೆ ಇದೆಯಲ್ಲ, ಬ್ರಿಟಿಷರು ಭಾರತಕ್ಕೆ ಕೇವಲ ಉಪ್ಪು, ಮೆಣಸು, ಜೀರಿಗೆ, ಸಾಂಬಾರು ಪದಾರ್ಥಗಳನ್ನು ಮಾತ್ರ ಹುಡಿಕೊಂಡು ಬಂದಿಲ್ಲ. ಇಲ್ಲಿನ ಕಲೆ, ಸಾಹಿತ್ಯ, ಸಂಸ್ಕೃತಿ, ಇಲ್ಲಿನ ನೇಕಾರಿಕೆ ಇದೆಯಲ್ಲ, ಈ ನೇಕಾರಿಕೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದ್ದಾವೆ ಅಂತ ಅನ್ನೋದಾದರೆ ನಮ್ಮ ನೇಕಾರ ಮನಸ್ಸುಗಳ ಒಳಗಡೆ ಇರ್ತಕ್ಕಂಥ ಆಳದ ಪ್ರಜ್ಞೆ. ಜೈ ನೇಕಾರ, ಮತ್ತೊಂದು ಸರಿ ಹೇಳಬೇಕು, ಜೈ ಜೈ ನೇಕಾರ, ಜೈ ನೇಕಾರ. ಉಮಾಶ್ರೀ ಮೇಡಮ್ ಸಹ ಆವಾಗ ಬಂದರು. ಇವರು ಸಹ ನಮ್ಮ ದೇವಾಂಗ ಕುಲಕ್ಕೆ ಸೇರಿದವರಾಗಿರ್ತಾರೆ. ಮತ್ತು ಇವರು ನಮ್ಮ ದೇವಾಂಗ ನೇಕಾರರು ಅಭಿವೃದ್ಧಿ ಹೊಂದಕ್ಕೆ ತುಂಬ ಅಂದರೆ ತುಂಬ ಶ್ರಮವನ್ನು ಪಟ್ಟಿದ್ದಾರೆ. ಬನ್ನಿ ಗೈಸ್, ಇವಾಗ ಉದ್ಘಾಟನೆ. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಸಂತೋಷದಿಂದ ಸಂಭ್ರಮಿಸ್ತಾ ಇರ್ತಕ್ಕಂಥ ಈ ಕ್ಷಣಗಳಲ್ಲಿ ತಮ್ಮದೇ ವೃತ್ತಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡಿರ್ತೀರಿ. ಅನೇಕ ಜನರು ಇನ್ನೂ ಈ ಕಾಯಕವನ್ನು ಮುಂದುವರೆಸಿರೋರಿದ್ದಾರೆ. ಇನ್ನೂ ಕೆಲವರು ಈ ಕಾಯಕವನ್ನು ಬಿಟ್ಟು ಬೇರೆ ಕಾಯಕವನ್ನು, ಬೇರೆ ವೃತ್ತಿಯನ್ನು ಅವಲಂಬಿಸಿರೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಏನೇ ಆದರೂ ಈ ವೃತ್ತಿಯಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ಒಂದು ಸ್ಥಿತಿ ಈ ವೃತ್ತಿಯಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸಗಳಲ್ಲಿ ಮುಂದೆ ಬಹಳ ಎತ್ತರದ ಓದುಗಳನ್ನು ಓದಿಸುವುದು. ಇವಾಗ ಸ್ವಲ್ಪ ಜನದ ಭಾಷಣ ಎಲ್ಲ ಆಗ್ತಿತ್ತು, ಹಾಗೆ ಮುಂದುವರಿತು. ನಾವು ತುಂಬ ಲೇಟ್ ಆಯಿತು ಅಂತ ಊಟ ಮಾಡೋಕ್ಕೆಲ್ಲ ಹೊರಡ್ತಿದ್ವಿ. ಹಾಗೆ ಅಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು. ಸೊ ಇವಾಗ ಊಟ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಯಾವ ಥರ ಇರುತ್ತೆ ಬನ್ನಿ ತೋರಿಸ್ತೀವಿ. ನಾವಿವಾಗ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ನೋಡೋಣ ಬನ್ನಿ. ಅದೆಷ್ಟು ರೆಸ್ಟೋರೆಂಟ್ ಇಲ್ಲ, ನಮ್ಮ ಮನೆ
ಸಂಡೆ ಸೋಪ್ ಅಷ್ಟೇ ಅದು. ಏನೇನೋ ಇಟ್ಟಿದ್ದಾರೆ. ನೋಡಿ ಗೈಸ್, ಊಟ ಮಾಡೋಣ ಅಂತ ಹೊರಟ್ವಿ. ಮಧ್ಯದಲ್ಲಿ ಯಾರೋ ಸಿಕ್ಕಿದ್ರು, ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ತನಕ ಮಾತಾಡ್ತಾನೆ ಇದ್ದಾರೆ, ಬರ್ತಾನೆ ಇಲ್ಲ. ನಾನು ಇಲ್ಲಿ ಕಾದು ಸುಮ್ಮನೆ ಆಗಿಬಿಡ್ಬೇಕು. ನಿಮ್ಮ ಮನೇಲಿ ಈ ಥರ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಗೈಸ್, ಊಟ ಬಂದು ಬಫೆ ಥರನೂ ಇಡ್ತಿದ್ರು, ಮತ್ತು ಬಾಳೆ ಎಲೆ ಊಟನೂ ಸಹ ಇಡ್ತಿದ್ರು. ಅದು ಮೇನ್ ಗೆಸ್ಟ್ಗಳಿಗೆ ಸಹ. ಸೊ ನಮಗೆ ಬಫೆ ಇತ್ತು. ಸೊ ಊಟ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನು ಬಗ್ಗೆನೂ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿತ್ತು ಗೈಸ್. ಊಟ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಏನೇನು ಕೊಡ್ತಿದೆ ಅಂತ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿತ್ತು ಗೈಸ್ ಊಟ ಅಂತ. ಒಂದು ತಗೊಬಂದರೆ ಎಂಟ್ರಿ ಮಾಡಿ ಕೊಡ್ತಾರೆ. ಹೂನಪ್ಪ, ಇವಾಗ ಹೊರಗಡೆ ಸಾಂಸ್ಕೃತಿಕ ರೆಡಿ ಆಗಿರುತ್ತೆ, ಹೋಗ್ಬೇಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು, ಅಮ್ಮ, ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಿದ್ವಿ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾಗ್ತಿತ್ತು. ಸೊ ಅದಕ್ಕೂ ಮುಂಚೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನ ಸಹ ಇಲ್ಲಿ ಕೊಡ್ತಿದ್ರು. ನೋಡ್ಬೋದು ಯಾವ ರೀತಿ ಕೊಡ್ತಿದ್ದಾರೆ ಅಂತ. ಗೈಸ್, ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡಿ ಯಾವ ರೀತಿ ಎಲ್ಲ ಹಾಡ್ತಿದ್ದಾರೆ ಅಂತ. ನಾನು ಆಡಿಯೋನ ಹಾಕಲಿಲ್ಲ, ಬಿಕಾಸ್ ಕಾಪಿರೈಟ್ ಬರುತ್ತೆ ಅಂತ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಯಾರೋ ತನುವ್ಯಾರೋ ತಾವ್ಯಾರೋ ಅವರಿಗೆ ತನುವು ತನ್ನದು ಅಲ್ಲ, ತನು ಸಂಬಂಧಿಗಳ್ಯಾರೋ. ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ, ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ, ಚಿನ್ನದ ರಥವೇರಿ ಬರುತ್ತಾನೆ. ಚಕ್ಕಣ ಕಣ್ಣಕ ಚಕ್ಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣ, ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣಕ ಜಕ ಚಕ್ಕಣ ಕಣ್ಣ. ಪ್ರೋಗ್ರಾಮ್ ಈವ್ನಿಂಗ್ 6:30ವರೆಗೂ ನಡೀತು. ನಾನು ಕಂಪ್ಲೀಟ್ ಪ್ರೋಗ್ರಾಮ್ ಆಗೋವರೆಗೂ ನಾನು ಅಲ್ಲೇ ಇದ್ದೆ. ಸೊ ಪ್ರೋಗ್ರಾಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ನೇಕಾರರ ಬಗ್ಗೆ ಆಗಿರ್ಬೋದು, ನೇಕಾರರ ಇತಿಹಾಸ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನೀವು ಸಹ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ವೋ ಅವರು ಈ ವಿಡಿಯೋ ಮೂಲಕ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್. 13,000 ಜನ ಮೆಂಬರ್ ಇದ್ದೀವಿ ಅಂತ ಹೇಳ್ತೀವಿ. ಆ 13,000 ಜನ ನಾವು ಎಷ್ಟು ಜನ ಬಂದೀವಿ ಅಂತ ನೋಡಿ ಯೋಚನೆ ಮಾಡಿ. ಅಲ್ಲ
ಆ 13,000 ಜನ ಬಂದರೆ ತುಂಬಿ ತುಳುಕ್ತಾ ಇತ್ತು. ಎಲ್ಲೋ ಆಗಿರ್ತಕ್ಕಂಥ ಪ್ರತಿಭಟನೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋಂಥ ಸರ್ಕಾರ ಸಹ ಇಲ್ಲಿ ಬರ್ತಾ ಇತ್ತು ಅನ್ನುವಂಥದ್ದು ಅರಿಟ್ಕೋಬೇಕು. ಎಲ್ಲಿ ಸಂಘದಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ಬಲ ಇರುತ್ತೆ, ಅಲ್ಲಿ ನಮಗೆ ಒಂದು ಒಲವು ಇರುತ್ತೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾದಂಥದ್ದು. ಯಾರೋ ಮಾಡ್ತಾರೋ ಯಾರೋ ಬಿಡ್ತಾರೋ ಅನ್ನುವಂಥದ್ದು ಭಾವನೆಗೆ ನಾವು ಹೋಗಬಾರ್ದು. ಇದು ನನ್ನ ಉದ್ಯೋಗದ ಕೆಲಸ, ನನ್ನ ಬದುಕಿನ ಬಾಳಿನ ಬೆಳಗಿನ ಕೆಲಸ ಅನ್ನುವಂಥದ್ದು ನಾವು ಇಟ್ಕೊಂಡು ಮಾಡಿದಾಗ ಖಂಡಿತವಾಗಿ ಯಶಸ್ಸನ್ನು ಕಾಡಲಿಕ್ಕೆ ಆಗುತ್ತೆ. ಯಾಕೆಂದರೆ ಹಿಂದಿನ ಹಿರಿಯರು ಬಹಳ ಶ್ರಮವಹಿಸಿ ಕಟ್ಟಿರ್ತಕ್ಕಂಥ ಈ ಸಂಸ್ಥೆ, ದೇವಾಂಗ ಸಂಘ ಆಗಿರ್ಬೋದು, ಟೆಕ್ಸ್ಟೈಲ್ ಬ್ಯಾಂಕ್ ಆಗಿರ್ಬೋದು, ಮತ್ತು ನಮ್ಮ ಒಂದು ಪೌರ್ಲಮ್ ಸೊಸೈಟಿ ಆಗಿರ್ಬೋದು, ಇವೆಲ್ಲ ಸುಮ್ಮನೆ ಕಟ್ಟಿಲ್ಲ, ಅವರವರು ಉದ್ಧಾರ ಆಗಕ್ಕಾಗಿಲ್ಲ. ಇವತ್ತು ಸಮಾಜದ ಉದ್ಧಾರವೇ ನಮ್ಮ ಸಮಾಜದ ಉದ್ಧಾರವೇ ನಮ್ಮ ಉದ್ಧಾರ ಅನ್ನುವಂಥ ಭಾವನೆ ಇಟ್ಕೊಂಡು ಈ ಸಂಘ ಕಟ್ಟಿದ್ದಾರೆ, ಈ ಸಂಸ್ಥೆ ಕಟ್ಟಿದ್ದಾರೆ.